ಈ ನಾಡಿನ ಜನರಿಗೆ ಕೃಷಿ ಉತ್ಪನ್ನಗಳನ್ನ ಮಾಡಿ ಅವರು ರೈತರ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಇನ್ನೊಂದು ಚೆನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅವರು ಮಂಡ್ಯ ಅಭಿವೃದ್ಧಿ ಆದರೆ ಹೆಚ್ಚು ಕೃಷಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವು ಅನ್ನದಾತರು, ಮಂಡ್ಯದವರು ಮತ್ತೆ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಜನರು ಇದ್ದಾರಲ್ಲ, ಅವರೆಲ್ಲ ಅನ್ನದಾತರು. ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆ ಅಷ್ಟೊಂದು ಇರಲಿಲ್ಲ. ನಾವು ಬೇರೆ ದೇಶದವ್ರ ಹತ್ರ ನಮ್ಮ ದೇಶದ ಜನರಿಗೆ ಅನ್ನ ಕೊಡ್ಲಿಕ್ಕೋಸ್ಕರವಾಗಿ ಬೇರೆ ದೇಶದವ್ರ ಹತ್ರ ಮರಳೋಡ್ಕೊಂಡು ನಿಂತ್ಕೋಬೇಕಾದಂತ ಪರಿಸ್ಥಿತಿ. ಇವತ್ತು ನಾವು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನ ಸಾಧಿಸಿದ್ದೇವೆ. ಇವತ್ತು 140 ಕೋಟಿಗೂ ಹೆಚ್ಚು ಜನರಿದ್ದಾರೆ ದೇಶದಲ್ಲಿ. ಈ 140 ಕೋಟಿ ಜನರಿಗೂ ಕೂಡ ನಾವು ಸ್ವಾವಲಂಬನೆಯನ್ನ ಸಾಧನೆ ಮಾಡಿ ಎಲ್ಲರಿಗೂ ಊಟ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಕರ್ನಾಟಕ ಒಂದರಲ್ಲೇ ಕಳೆದ ವರ್ಷ ಮುಂಗಾರು 148 ಲಕ್ಷ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೇವೆ. ನಾವು 149 ಗುರಿ ಇಟ್ಕೊಂಡಿದ್ದು, ಅದು 148 ಸಾಧನೆ ಮಾಡಿದ್ವಿ. ಅದು ಒಳ್ಳೆ ಮಳೆ ಬೆಳೆ ಆಯಿತು. ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಿದ್ದು, ಜಲಾಶಯಗಳೆಲ್ಲ ತುಂಬಿದ್ದು. ಈ ಸಾರಿನೂ ಕೂಡ ಉತ್ತಮವಾದಂತ ಮಳೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿಯವರು ಹೇಳ್ತಾ ಇದ್ರು ಸಿದ್ದರಾಮಯ್ಯ ಕಾಲು ಕೂಡ ಚೆನ್ನಾಗಿಲ್ಲ, ಈಗೆಂತಪ್ಪ ಚೆನ್ನಾಗಿದೆ, ಕಾಲು ಕೂಡ ಚೆನ್ನಾಗಿಲ್ಲ, ಸಿದ್ದರಾಮಯ್ಯ ಕಾಲು ಕೂಡ ಚೆನ್ನಾಗಿಲ್ಲ. ಯಾಕಂದ್ರೆ ಅವರು ಯಾರು ಕೂಡ ಬಿಜೆಪಿಯವರು ಇದ್ದಾರಲ್ಲ, ಬಡವರ ಪರವಾಗಿಲ್ಲ, ದಲಿತರ ಪರವಾಗಿಲ್ಲ, ಹಿಂದುಳಿದವರ ಪರವಾಗಿಲ್ಲ, ಅಲ್ಪಸಂಖ್ಯಾತರ ಪರವಾಗಿಲ್ಲ, ರೈತರ ಪರವಾಗಿಲ್ಲ, ಮಹಿಳೆಯರ ಪರವಾಗಿಲ್ಲ. ಇದು ಅವರ ಇತಿಹಾಸ. ಈಗ ಅವರು ಎಲ್ಲರ ಬಗ್ಗೆನೂ ಎಲ್ಲರ ಬಗ್ಗೆ ಮಾತಾಡ್ತಾರೆ, ಆದ್ರೆ ಯಾರ ಬಗ್ಗೆನೂ ಕೂಡ ಕಾರ್ಯಕ್ರಮಗಳನ್ನು ಮಾಡಲ್ಲ. ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥ ಜನರಲ್ಲ. ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳಿದ್ದಾವಲ್ಲ, ಆ ಗ್ಯಾರಂಟಿ ಯೋಜನೆಗಳೆಲ್ಲ ಟೀಕೆ ಮಾಡ್ತಾ ಇದ್ದಾರೆ. ಟೀಕೆ. ಇವತ್ತು ನಾವು 52,000 ಕೋಟಿ ರೂಪಾಯಿಗಳನ್ನು ಕಳೆದ ವರ್ಷ ಖರ್ಚು ಮಾಡಿದ್ವಿ. 52,000 ಕೋಟಿ ರೂಪಾಯಿಗಳು. ಈ ವರ್ಷ 50,018 ಕೋಟಿ ರೂಪಾಯಿಗಳನ್ನ ಬಜೆಟ್ ನಲ್ಲಿ ಇಟ್ಟಿದೆ. 50,018 ಕೋಟಿ. ಇನ್ನೂ ಸಾಲದಿಲ್ಲದೆ ಸಪ್ಲಿಮೆಂಟರಿ ಎಸ್ಟಿಮೇಟ್ ನಲ್ಲಿ ಕೊಡ್ತಕ್ಕಂಥದನ್ನ ಮಾಡ್ತೀವಿ. ಇದಲ್ಲದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಅಂದ್ರೆ ಆಸ್ತಿ ಸೃಜನೆ ಮಾಡತಕ್ಕಂಥ ಕಾರ್ಯಕ್ರಮಗಳಿಗೆ 83,000 ಕೋಟಿ ರೂಪಾಯಿಗಳನ್ನ ಈ ವರ್ಷ ಖರ್ಚು ಮಾಡ್ತಾರೆ. ಕಳೆದ ವರ್ಷ ನಾವು ಖರ್ಚು ಮಾಡಿದ್ದು 53,000 ಕೋಟಿ. ಈ ವರ್ಷ 83,000 ಕೋಟಿ. ಅಂದ್ರೆ ಸುಮಾರು 30,000 ಕೋಟಿಗೂ ಹೆಚ್ಚು ಒಂದು ವರ್ಷದಲ್ಲಿ ಹೆಚ್ಚು ಮಾಡಿದೆ. ಯಾಕಂದ್ರೆ ಬಿಜೆಪಿಯವರು ಹೇಳ್ತಾರೆ ದುಡ್ಡಿಲ್ಲ, ಗ್ಯಾರಂಟಿ ಯೋಜನೆಗಳನ್ನು ಮಾಡಿಬಿಟ್ಟು ದುಡ್ಡೆಲ್ಲ ಖರ್ಚಾಗ್ತದೆ, ಖಜಾನೆ ಖಾಲಿ ಆಗ್ತದೆ, ಕರ್ನಾಟಕ ಸರ್ಕಾರ ಪಾಪರಾಗುತ್ತದೆ. ಹೇಳೋದು ಯಾರು ಹೇಳೋದು? ಬಿಜೆಪಿಯವರು. ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 83,000 ಕೋಟಿ ರೂಪಾಯಿಗಳನ್ನು ಖರ್ಚು, ಸುಮಾರು 135 ಕೋಟಿ
135 ಕೋಟಿ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡ್ತಾರೆ. 135 ಕೋಟಿ ಅಭಿವೃದ್ಧಿ ಖರ್ಚು ಮಾಡ್ತೀವಿ. ಪಾಪರಾಗಿದ್ದ ಸರ್ಕಾರ ಖರ್ಚು ಮಾಡಕ್ ಸಾಧ್ಯನಾ? 135,000 ಕೋಟಿ. 1,35,000 ಕೋಟಿ. 1,35,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಅದೇನೇ ಇರಲಿ, ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.